ದೆಹಲಿಯ ಕೆಂಪುಕೋಟೆಯ ಬಳಿ ಉಗ್ರ ಉಮರ್ ಕಾರನ್ನು ಸ್ಫೋಟಗೊಳಿಸಿದ್ದ. ಆತನ ಅವಶೇಷಗಳು ಕೂಡ ಕಾರಿನಲ್ಲಿ ಸಿಕ್ಕಿತ್ತು. ಅದರ ಡಿಎನ್ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ರು ತನಿಖಾ ತಂಡದ ಸದಸ್ಯರು. ಈಗ ಅದು ಮ್ಯಾಚ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ, ಉಗ್ರನ ಸತ್ಯವನ್ನ ಬಿಚ್ಚಿಟ್ಟಿದೆ ಡಿಎನ್ಎ ಪರೀಕ್ಷೆ. ಕಾರು ಸ್ಫೋಟದ ರೂವಾರಿ ಉಗ್ರನ ಗುರುತು ಪತ್ತೆಯಾಗಿದೆ. ಹೌದು, ಈತ ಉಮರ್ ಅನ್ನೋದು ಗೊತ್ತಾಗ್ತಾ ಇದೆ. I-20 ಕಾರನ್ನ ಚಲಾಯಿಸ್ತಾ ಇದ್ದಿದ್ದು ಡಾಕ್ಟರ್ ಉಮರ್. ಸ್ಫೋಟಗೊಂಡಂತಹ ಕಾರಿನ ಶವ ಡಾಕ್ಟರ್ ಉಮರ್ನದ್ದೇ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ ಆದ ನಂತರ ಅಲ್ಲಿ ಸಿಕ್ಕಂತಹ ಅವಶೇಷಗಳ ಡಿಎನ್ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಾಗಿತ್ತು. ಉಮರ್ ಪೇರೆಂಟ್ಸ್ ಸಹೋದರರ ಡಿಎನ್ಎ ಅನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು. ಎರಡನ್ನು ಕೂಡ ಮ್ಯಾಚ್ ಮಾಡಿ ಅದರ ವರದಿ ಈಗ ತನಿಖಾ ತಂಡದ ಕೈ ಸೇರಿದೆ. ಹೌದು, ಕಾರಲ್ಲಿ ಕೂತಿದ್ದು ಡಾಕ್ಟರ್ ಉಮರ್ರೇ ಅನ್ನೋದು ಗೊತ್ತಾಗ್ತಾ ಇದೆ. ಫರೀದಾಬಾದ್ನಿಂದ ಎಸ್ಕೇಪ್ ಆದಂತಹ ವ್ಯಕ್ತಿ ಮಸೀದಿಗೆ ಭೇಟಿ ಕೊಟ್ಟು I-20 ಕಾರ್ನಲ್ಲಿ ಹೋಗಿದ್ದು ಕೂಡ ಉಮರ್ರೇ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಡಾಕ್ಟರ್ ಉಮರ್ನ ಡಿಎನ್ಎ ಮ್ಯಾಚಿಂಗ್ ರಿಪೋರ್ಟ್ ಈಗ ತನಿಖಾ ತಂಡದ ಕೈ ಸೇರಿದೆ. ಉಮರ್ನ ತಾಯಿ ಸಹೋದರನ ಡಿಎನ್ಎಗೆ ಅದು ಹೋಲಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಿನಲ್ಲಿ ಹಲ್ಲು ಸಿಕ್ಕಿತ್ತು, ಉಮರ್ದು ಮೂಳೆಗಳು ಸಿಕ್ಕಿತ್ತು. ಅದರ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಡಿಎನ್ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಆ ಡಿಎನ್ಎ ಸ್ಯಾಂಪಲ್ಗೆ ಉಮರ್ನ ಸಹೋದರ ಮತ್ತು ತಾಯಿಯ ಡಿಎನ್ಎ ಸ್ಯಾಂಪಲ್ ಅನ್ನು ಮ್ಯಾಚ್ ಮಾಡಿದಾಗ ಇದು ಉಮರ್ರೇ ಅನ್ನೋದು ಗೊತ್ತಾಗಿತ್ತು. ಯಾಕೆಂದ್ರೆ ಉಮರ್ನ ದೇಹದ ಸ್ಥಿತಿ ಛಿದ್ರವಾಗಿ ಹೋಗಿತ್ತು. ಯಾವ ವ್ಯಕ್ತಿ ಇದು ಅಂತೇಳಿ ಗುರುತಿಡಿಯದೇ ಇರುವಂತಹ ಪರಿಸ್ಥಿತಿಯಾಗಿತ್ತು. ಈಗ ಡಿಎನ್ಎ ಮೂಲಕ ಈತ ಉಮರ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಡಿಎನ್ಎ ರಿಪೋರ್ಟ್ ಮೂಲಕ ಇದೊಂದು ಫರೀದಾಬಾದ್ ಮಾಡ್ಯೂಲ್ನ ಬಾಂಬ್ ಬ್ಲಾಸ್ಟ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆಯಾ ಅಂತ ಹೇಳಿ? ಪ್ರೇಮ್, ನೋಡಿ, ಈ ಒಂದು ಸ್ಫೋಟದ ಮಾಸ್ಟರ್ ಮೈಂಡ್ ಉಮರ್ ಏನಿದ್ದಾನೆ ಆತನ ಡಿಎನ್ಎ ಸ್ಯಾಂಪಲ್ ಅನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಅವರ ಕುಟುಂಬಸ್ಥರ ಜೊತೆಗೆ, ವಿಶೇಷವಾಗಿ ಅವರ ತಾಯಿಯ ಜೊತೆಗೆ ಹೋಲಿಕೆ ಮಾಡುವಂತಹ ಪ್ರಯತ್ನಗಳಾಗಿತ್ತು. ಈಗ ಅದರ ರಿಪೋರ್ಟ್ ಕೂಡ ಬಂದಿರುವಂತದ್ದು 100% ಈ ಡಿಎನ್ಎ ಮ್ಯಾಚ್ ಆಗ್ತಾ ಇರುವಂತದ್ದು. ಈ ಮೂಲಕ ಈ ಒಂದು ಸ್ಫೋಟದಲ್ಲಿ ಉಮರ್ ತನ್ನನ್ನು ತಾನು ಆತ್ಮಾಹುತಿ ದಾಳಿಕೋರನ್ನಾಗಿ ಬಲಿ ಕೊಟ್ಕೊಂಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಕಾರು ಸ್ಫೋಟವಾದಂತಹ ಸಂದರ್ಭದಲ್ಲಿ ಡಾಕ್ಟರ್ ಉಮರ್ನ ದೇಹ ಸಂಪೂರ್ಣವಾಗಿ ಛಿದ್ರವಾಗಿತ್ತು, ಗುರುತು ಸಿಗದಷ್ಟು ಹಂತವನ್ನು ತಲುಪಿತ್ತು. ಹೀಗಾಗಿ ಮೃತಪಟ್ಟಿರುವಂತದ್ದು ಡಾಕ್ಟರ್ ಉಮರ್ ಹೌದಾ ಅಲ್ವಾ ಅನ್ನುವಂತಹ ಗೊಂದಲಗಳು ತನಿಖಾಧಿಕಾರಿಗಳಿಗೆ ಇತ್ತು. ಹೀಗಾಗಿ ಅದನ್ನ ವೈಜ್ಞಾನಿಕವಾಗಿ ದೃಢಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ಕಾಶ್ಮೀರದಲ್ಲಿರುವಂತಹ ಪುಲ್ವಾಮಾದಲ್ಲಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನ ದೆಹಲಿಯ ಏಮ್ಸ್ಗೆ ತರುವಂತ ಕೆಲಸವನ್ನ ಮಾಡಲಾಗಿತ್ತು. ಅದನ್ನ ಇಲ್ಲಿ ಡಾಕ್ಟರ್ ಉಮರ್ನ ದೇಹ ಏನಿತ್ತು ಅಲ್ಲಿಗೆ ಮ್ಯಾಚ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮೂಳೆಗಳು ಮತ್ತೆ ಹಲ್ಲಿನ ಡಿಎನ್ಎ ಸ್ಯಾಂಪಲ್ಗಳು ಸಂಪೂರ್ಣವಾಗಿ ಅಂದ್ರೆ 100% ಮ್ಯಾಚ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಅಲ್ಲಿಗೆ ಕೆಂಪುಕೋಟೆಯ ಬಳಿ ಕಾರ್ ಸ್ಫೋಟ ಏನು ಸಂಭವಿಸಿತು ಅದರಲ್ಲಿ ಮೃತಪಟ್ಟಿರುವಂಥದ್ದು ಈ ದಾಳಿಯ ಮಾಸ್ಟರ್ ಮೈಂಡ್ ಉಮರ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಇದು ತನಿಖೆಗೆ ಬಹುದೊಡ್ಡ ಲೀಡ್ ಅನ್ನ ಕೂಡ ಕೊಡ್ತಾ ಇರುವಂಥದ್ದು. ಈ ಇಡೀ ಪ್ರಕರಣ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡಬೇಕು. ಹೇಗೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನ ನೋಡಬೇಕು. ಮತ್ತೆ ಈಗ ಇತರ ಸಹಚರರೇನಿದ್ರು, ಇತರ ವೈದ್ಯರೇನಿದ್ರು, ಅವರು ಉಮರ್ನ ಜೊತೆಗೆ ಹೇಗೆ ಸಂಪರ್ಕದಲ್ಲಿದ್ರು, ಈತ ಆತ್ಮಾಹುತಿ ದಾಳಿಕೋರನಾಗಿ ಎಂಟ್ರಿ ಕೊಟ್ಟಿದ್ನ, ಇದೊಂದು ಪ್ರೀ ಪ್ಲಾನ್ ಆಗಿತ್ತ, ಅಥವಾ ಕಡೆಯ ಹಂತದಲ್ಲಿ ತನ್ನ ಪ್ಲಾನ್ ಅನ್ನ ಬದಲಾಯಿಸಿಕೊಂಡು ತನ್ನನ್ನು ತಾನು ಬಲಿ ಕೊಡುವಂತಹ ಪ್ರಯತ್ನ ಏನಾದರೂ ಮಾಡಿದ್ನ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಹೀಗಾಗಿ ಸಹಚರ ವೈದ್ಯರೇನಿದ್ರು ಅವರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಸೊ ಈ ಒಂದು ಇಡೀ ಪ್ರಕರಣದಲ್ಲಿ ಒಂದಂತೂ ಸ್ಪಷ್ಟವಾಗಿರುವಂತದ್ದು ಏನು ಅಂದ್ರೆ, ಇಡೀ ಮಾಸ್ಟರ್ ಮೈಂಡ್, ಈ ಪ್ರಕರಣದ ಮಾಸ್ಟರ್ ಮೈಂಡ್ ಏನಿದ್ದ ಡಾಕ್ಟರ್ ಉಮರ್, ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಈಗ ವೈಜ್ಞಾನಿಕವಾಗಿ ಖಚಿತವಾಗಿದೆ. ಪ್ರೇಮ್, ಓಕೆ ಶಬೀರ್.